ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಹರ್ಷ ವ್ಲಾಗ್ಸ್. ಇವತ್ತಿನ ಟಾಪಿಕ್ ಬಂದು ವೆಯ್ಟ್ ಲಾಸ್. ನಾನು ಮದುವೆ ಆದಮೇಲೆ ಮಗು ಆದಮೇಲೆ ಆಲ್ಮೋಸ್ಟ್ 59-58 ಇದ್ದವಳು 79-80 KGsವರೆಗೂ ವೆಯ್ಟ್ ಗೇನ್ ಆಗಿದೆ. ಇಟ್ ಈಸ್ ಅಫ್ಕೋರ್ಸ್ ಫಾರ್ ದ ಪ್ರೆಗ್ನೆನ್ಸಿ ಆ್ಯಂಡ್ ದ ಡೆಲಿವರಿ. ಅದಾದಮೇಲೆ ಆಲ್ಮೋಸ್ಟ್ ನನಗೆ 3 years ತಗೊಂತು ಗೆಟ್ ಬ್ಯಾಕ್ ಟು ದ ಶೇಪ್ ಆ್ಯಂಡ್ ಗೆಟ್ ಬ್ಯಾಕ್ ಟು ದ ಸೇಮ್ ಒರಿಜಿನಲ್ ವೇಟ್ ವಿಚ್ ಇಸ್ 58-59. ನಾನು ಏನೇನೆಲ್ಲ ಫಾಲೋ ಮಾಡಿದೆ, ಏನೇನೆಲ್ಲ ತಪ್ಪು ಮಾಡಿದೆ, ಏನೇನೆಲ್ಲ ಸರಿ ಮಾಡಿಕೊಂಡೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದೊಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಈ ಒಂದು ಜರ್ನಿಯಲ್ಲಿ ಏನೇನೆಲ್ಲ ಡೈಲಿ ರುಟೀನ್ನ ಫಾಲೋ ಮಾಡ್ತೀನಿ, ಜೊತೆಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಅದಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಬೇಕು ಅಂತ ಕೇಳ್ಕೊತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಖಂಡಿತ ಅದರ ರಿಪ್ಲೈ ಮಾಡ್ತೀನಿ. ಇವಾಗ ಡೈಲಿ ರುಟೀನ್ ಬಗ್ಗೆ ಹೇಳ್ತೀನಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಇಸ್ ನಾಟ್ ಲೈಕ್ 4 o'clock 5 o'clock ಅಫ್ಕೋರ್ಸ್. ನನಗೆ ಅರ್ಲಿ ಮಾರ್ನಿಂಗ್ ಇಸ್ 6-6:30ಗೆ ಎದ್ದು ಹಾಫ್ ಆನ್ ಅವರ್ ಮಿನಿಮಮ್ ವರ್ಕೌಟ್ ಮಾಡಲೇಬೇಕು. ಮಿನಿಮಮ್ ಹಾಫ್ ಆನ್ ಅವರ್ ಟು 45 minutes ವರ್ಕೌಟ್, ವಿಚ್ ನಾವು ಅನ್ಕೋತೀವಿ ಮನೆ ಕೆಲಸ ಮಾಡ್ತೀವಿ, ತುಂಬ ಮನೆ ಕೆಲಸ ಮಾಡೋದ್ರಿಂದನೂ ಕೂಡ ನಾವು ವರ್ಕೌಟ್ ಮಾಡಿರೋ ಥರನೇ ಆಗತ್ತೆ ಅಂತ. ನೋ, ಇಟ್ ಈಸ್ ನಾಟ್. ವರ್ಕೌಟೇ ಬೇರೆ, ಮನೆ ಕೆಲಸನೇ ಬೇರೆ. ಸೊ ಮಿನಿಮಮ್ 30-45 minutes ಆಫ್ ವರ್ಕೌಟ್ ಇಸ್ ನೆಸೆಸರಿ. ನನ್ನ ವರ್ಕೌಟ್ ವಿಡಿಯೋ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ಅದನ್ನು ಫಾಲೋ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಆ ವರ್ಕೌಟ್ನ 30-45 minutes ಖಂಡಿತವಾಗ್ಲೂ ಮಾಡಿ. ಜೊತೆಗೆ ಅಥವಾ ಅದರ ಬದಲಾಗಿ ವೀಕ್ಲಿ 2-3 days ಮಿನಿಮಮ್ 20K ಸ್ಟೆಪ್ಸ್ ಇನ್ 1 hour. ನೆನ್ಪಿಟ್ಕೊಳ್ಳಿ, 20K ಸ್ಟೆಪ್ಸ್ ಅಂದರೆ ಪೂರ್ತಿ ದಿನ ನೀವು ಕೌಂಟ್ ಮಾಡಿಕೊಂಡು 20K ಸ್ಟೆಪ್ಸ್ ಆಯಿತು, ನನ್ನ ವಾಚಲ್ಲಿ ರೆಕಾರ್ಡ್ ಆಗಿದೆ ಅಂದರೆ ಎಲ್ಲ ಇಟ್ ವಿಲ್ ನಾಟ್ ವರ್ಕ್. ಸೊ ವಿತಿನ್ 1 hour ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ 20K ಸ್ಟೆಪ್ಸ್ ಅಟ್ ಅ ಸ್ಟ್ರೆಚ್. ಓಕೆನಾ? ಇದರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಫೋರ್ ದ ವರ್ಕೌಟ್ ಅಗ್ಯಾನ್ ಯು ಹ್ಯಾವ್ ಟು ಹ್ಯಾವ್ ಅಟ್ಲೀಸ್ಟ್ 1/2 liter or 1 liter ಆಫ್ ವಾಟರ್ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಪ್ರೀ ವರ್ಕೌಟ್ ಅದು ಡ್ರಿಂಕ್ ಯಾವುದಾದ್ರೂ ತಗೊಳ್ಳಿ. ಅದು ಮೇ ಬಿ ಇಟ್ ಇಸ್ ಲೈಕ್ ABC ಜ್ಯೂಸ್ ಅಥವಾ ಆಮ್ಲಾ ಜ್ಯೂಸ್ ಅಥವಾ ಜೀರಾ ಜ್ಯೂಸ್, ನಿಮಗೆ ಏನಾಗುತ್ತೆ ಅದು ಎಲ್ಲ ಯಾವ್ಯಾವುದು ಜ್ಯೂಸ್ಗಳನ್ನ ತಗೋಬೋದು ಅನ್ನೋದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದರಲ್ಲಿ ಯಾವುದನ್ನಾದರೂ ಚೂಸ್ ಮಾಡಿಕೊಂಡು ಪ್ರತಿದಿನ ಒಂದು ಡ್ರಿಂಕ್ನ ತೊಗೊಂಡ್ರೆ ಅಫ್ಕೋರ್ಸ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಡಿಟಾಕ್ಸಿಫೈ ದ ಬಾಡಿ. ಜೊತೆಗೆ ವೆಯ್ಟ್ ಲಾಸಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಚಿಯಾ ಸೀಡ್ಸ್ನ ನೆನೆಸಿ ಅದನ್ನು ಕುಡಿಯೋದಾಗಿರ್ಬೋದು, ವಾಟ್ ಎವರ್ ಯಾವುದಾದ್ರೂ ಒಂದು ಶೈಲಿಯ ಜ್ಯೂಸನ್ನ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಬರೀ ವೆಯ್ಟ್ ಲಾಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಒನ್ ಥಿಂಗ್. ಆಫ್ಟರ್ ವರ್ಕೌಟ್ ಏನು ಮಾಡಬೇಕು ಅಂದರೆ ವಿತಿನ್ 8 to 8:30 ನೀವು ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು. 8 to 8:30 ಒಳಗಡೆ ಬ್ರೇಕ್ಫಾಸ್ಟ್ ಆದಮೇಲೆ ಮಧ್ಯಾಹ್ನದವರೆಗೂ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಹೆವಿ ಮೀಲ್. ಮಧ್ಯದಲ್ಲಿ ಇಫ್ ಯು ಆರ್ ಹಂಗ್ರಿ 100 to 150 grams ಆಫ್ ಫ್ರೂಟ್ಸ್ನ ಯಾವುದಾದ್ರೂ ತೊಗೊಳ್ಳಿ, ವಿಚ್ ಶುಡ್ ಬಿ ವೆರಿ ಲೈಟ್, ನಾಟ್ ವಿತ್ ಹೈ ಶುಗರ್ ಆ್ಯಂಡ್ ಆಲ್. ತುಂಬ ಲೈಟಾಗಿರೋದು, ಪೊಮೊಗ್ರನೇಟ್ ಆಗಿರ್ಬೋದು ಅಥವಾ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಆ ಥರನ ಫ್ರೂಟ್ಸ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಲಂಚ್ ಅಲ್ವಾ. ಬೈ 2 o'clock or 1:30 ಲಂಚ್ ಶುಡ್ ಬಿ ಡನ್. ಸೊ ಲಂಚ್ ಕೂಡ ಹೇಗಿರಬೇಕು ಅಂದರೆ ಪ್ಲೇಟು ನಾನು ಈ ಫೋಟೋ ಅಲ್ಲಿ ಹಾಕ್ತಾ ಇದ್ದೀನಿ. ಇಟ್ ಶುಡ್ ಇನ್ಕ್ಲೂಡ್ ವೆಜಿಟೇಬಲ್ಸ್, ಇಟ್ ಶುಡ್ ಇನ್ಕ್ಲೂಡ್ ಕಾರ್ಬ್ಸ್. ಅಫ್ಕೋರ್ಸ್ ಅದು ಸ್ವಲ್ಪ ಕರಿನ ತಗೊಳ್ಳಿ. ಕಾರ್ಬ್ಸ್ನ ಬಿಟ್ಟೇ ಬಿಡ್ತೀನಿ, ಬರೀ ಪ್ರೋಟೀನ ತಿಂತೀನಿ ಅಂದರೆ ಇಟ್ ವಿಲ್ ನಾಟ್ ವರ್ಕ್. ಎಲ್ಲದು ಪೋರ್ಷನ್ ಕಂಟ್ರೋಲ್ ಇರಬೇಕು. ಎಲ್ಲನೂ ಪೋರ್ಷನ್ನ ನೋಡ್ಕೊಂಡು ತಿನ್ನಿ, ಜಾಸ್ತಿ ತಿನ್ನಿ, ಬಟ್ ವೆಜಿಟೇಬಲ್ಸ್ನ ಜಾಸ್ತಿ ತಗೊಳ್ಳಿ. ಕಾರ್ಬ್ಸ್ ಅಂದರೆ ಅನ್ನ ಅಥವಾ ಚಪಾತಿನ ಕಡಿಮೆ ತಗೊಂಡು, ಜೊತೆಗೆ ಸೌತೆಕಾಯಿ ಆಗಿರ್ಬೋದು, ಸ್ಟಿರ್ ಫ್ರೈ ಮಾಡಿರೋಂಥ ವೆಜಿಟೇಬಲ್ಸ್ನ ಆಗಿರ್ಬೋದು, ಅದ್ರ ಜೊತೆಗೆ ಕಂಬೈನ್ ಮಾಡಿಕೊಂಡು ಒಂದು ಕಲರ್ಫುಲ್ ಪ್ಲೇಟ್ನ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿ. ಮಧ್ಯಾಹ್ನ ಬಿಟ್ ಆಫ್ ಹೆವಿ ಮೀಲ್ ಇಸ್ ಓಕೆ, ಬಟ್ ಬೆಳಿಗ್ಗೆ ಸಂಜೆ ನೋಡ್ಕೊಳ್ಳಿ. ನೆಕ್ಸ್ಟ್ ಆಫ್ಟರ್ ಲಂಚ್ 2 o'clockಗೆ ಲಂಚ್ ಆಗೋಗುತ್ತೆ. ಇದೆಲ್ಲ ನಡೆಯುವಾಗ ದಯವಿಟ್ಟು ನೀರು ಕುಡಿಯೋದನ್ನು ಮರಿಬೇಡಿ. ಬಾಡಿಗೆ ಮಿನಿಮಮ್ 6 to
7 ಲೀಟರ್ಸ್ ಆಫ್ ವಾಟರ್ ಇಸ್ ವೆರಿ ನೆಸೆಸರಿ. ಅಗೇನ್ ವೆನ್ ಯು ಆರ್ ಇನ್ ವೆಯ್ಟ್ ಲಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಯಿತಾ. ಅದಾದಮೇಲೆ ಈವ್ನಿಂಗ್ ಒಂದು 4 o'clockಗೆ ನಿಮಗೆ ಇಫ್ ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಅಲ್ವಾ, ಮಖಾನ ಅಥವಾ ಹುರಿದಿರೋ ಕಡಲೆ ಇರುತ್ತಲ್ಲ ಆ ಥರ ಚೂಸ್ ಮಾಡ್ಕೊಳ್ಳಿ, ನಾಟ್ ದ ಹೆವಿ ಸ್ನ್ಯಾಕ್ಸ್, ಆಯಿತಾ. 4 o'clockಗೆ ಅದನ್ನು ತಗೊಂಡ ಮೇಲೆ ವಿತಿನ್ 6:30 7 o'clock ಯುವರ್ ಡಿನ್ನರ್ ಶುಡ್ ಬಿ ಡನ್. ಸೊ ಇದನ್ನು ಎಲ್ಲರೂ ನಿಮ್ಗೆ ಹೇಳ್ತಾ ಇದ್ದಾರೆ, ಬಟ್ ಇಟ್ ಗಿವ್ಸ್ ಅ ವೆರಿ ಗುಡ್ ಬೆನಿಫಿಟ್. ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಟ್ರೈ ಮಾಡಿ 1 ಮಂತ್ ಅಥವಾ 2 ಮಂತ್ಸ್ ಟ್ರೈ ಮಾಡಿ, ನೀವು ವಿಲ್ ಸಿ ಅ ಡ್ರಾಸ್ಟಿಕ್ ಚೇಂಜಸ್. ನಾನು ಇನ್ನೂ ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಇದನ್ನು ಮಾಡೋವಾಗ ಏನೇನೆಲ್ಲ ತಪ್ಪು ಮಾಡ್ತೀವಿ, ತಪ್ಪನ್ನ ಮಾಡಬಾರ್ದು, ಸರಿ ಮಾಡ್ಕೋಬೇಕು ಅನ್ನೋದನ್ನು. ಓಕೆ, ಈವ್ನಿಂಗ್ ಡಿನ್ನರ್ ಕೂಡ ಆಗಿರ್ಬೋದು, ತುಂಬ ಲೈಟಾಗಿರಲಿ. ಒಂದು ಚಪಾತಿ, ಒಂದಷ್ಟು ಪನ್ನೀರ್ ಕರಿ ಆಗಿರ್ಬೋದು, ಚಪಾತಿ ವೆಜಿಟೇಬಲ್ ಕರಿ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸೂಪ್ಗಳಾಗಿರ್ಬೋದು, ಆ ಥರ ಹೆಲ್ದಿಯಾಗಿರೋ ಆಪ್ಷನ್ಸ್ನ ಹುಡ್ಕೊಳ್ಳಿ. ರೈಸ್ನ 3 ಹೊತ್ತು ತಿನ್ನಬೇಡಿ. ಅಂದರೆ ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನಾನೇನು ಮಾಡ್ತೀನಿ, ಒಂದು ದಿನದಲ್ಲಿ ನಾನು 3 ಮೀಲ್ನ ತೊಗೊಳ್ಳೋದ್ರಿಂದ ಅದರಲ್ಲಿ 1 ಮೀಲಲ್ಲಿ ಮಾತ್ರ ರೈಸ್ ಇರಬೇಕು ಅನ್ನೋದನ್ನು ಐ ವಿಲ್ ಮೇಕ್ ಶ್ಯೂರ್, ಸೋ ದಟ್ ಐ ಆಮ್ ರೆಡ್ಯೂಸಿಂಗ್ ದ ಕಾರ್ಬ್ ಅಟ್ಲೀಸ್ಟ್ ಇನ್ ದಿಸ್ ವೇ. ಫುಲ್ ಡೇ ರುಟೀನ್ ಹೀಗಿರತ್ತೆ ನಂದು. ಜೊತೆಗೆ ಆಫ್ಟರ್ ಮೀಲ್ ನೀವು ಏನನ್ನು ಕೂಡ ತಗೋಬೇಡಿ. ನೀವು ಅಟ್ಲೀಸ್ಟ್ 7ಗೆ ನೀವು ಡಿನ್ನರ್ನ ಮುಗಿಸೋ ಅಷ್ಟು ಟ್ರೈ ಮಾಡಿ. 7ಗೆ ಡಿನ್ನರ್ ಮುಗಿದ್ರೆ 9-9:30 ಅಷ್ಟೊತ್ತಿಗೆ ಒಂದು ಡ್ರಿಂಕ್ನ ತೊಗೊಳ್ಳಿ, ವಿಚ್ ಇಸ್ 1 ಲೋಟದಲ್ಲಿ ನೀರು ತೊಗೊಂಡು ಚೆನ್ನಾಗಿ ಕುದಿಸಿ ಅದರಲ್ಲಿ ಸೋಂಪು ಹಾಕ್ಕೊಂಡು 2 ಮಿನಿಟ್ಸ್ ಅದನ್ನ ಕುದಿಸಿ ಆ ಸೋಂಪು ನೀರನ್ನು ಕುಡೀರಿ. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಡೈಜೆಸ್ಟ್ ವಾಟ್ ಎವರ್ ಯು ಏಟ್ ಇನ್ ದ ಹೋಲ್ ಡೇ ಅಲ್ವಾ. ಆಗಿ ಹೊಟ್ಟೆಯಲ್ಲಿರೋ ಎಲ್ಲವನ್ನು ಕರಗಿಸಿ ಫ್ಯಾಟ್ ಬರ್ನಿಂಗಿಗೆ ಹೆಲ್ಪ್ ಮಾಡುತ್ತೆ. ನೀವೇನು ವೆಯ್ಟ್ ಲಾಸ್ ಅಂತ ಇದ್ದೀರಲ್ಲ, ಅದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಡ್ರಿಂಕ್ ದಿಸ್ ಎವ್ರಿ ನೈಟ್, ಓಕೆನಾ. ಇದು ನನ್ನ ಪೂರ್ತಿ ದಿನದ ದಿನಚರಿ ಆಗಿರುತ್ತೆ. ನಾನು ಏನೇನೆಲ್ಲ ತಗೋತೀನಿ, ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ನಾನು ದಯವಿಟ್ಟು ಇದನ್ನು ನಿಮಗೆ ಅಟ್ಲೀಸ್ಟ್ 2 ಮಂತ್ಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಇದನ್ನು ಎಕ್ಸಾಕ್ಟಾಗಿ 2 ಮಂತ್ಸ್ ಟ್ರೈ ಮಾಡಿದ್ರೆ ಮಿನಿಮಮ್ ನೀವು 7 to 8 kgsನ ಈಸಿಯಾಗಿ ಕಡಿಮೆ ಮಾಡ್ಕೊಬೋದು. ನಮ್ಮ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಏನೇನೆಲ್ಲ ಸರಿ ಮಾಡ್ಕೋಬೋದು ಅಂತ ಅಂದರೆ, ಫಸ್ಟ್ ಥಿಂಗ್ ಈಸ್, ನಾವು ಇವಾಗ ಹೆಲ್ದಿ ತಿಂತೀವಿ, ಯಾವಾಗಲೂ ನಾನು ಹೆಲ್ದಿ ತಿಂತೀನಿ ಅಂತ ಒಂದೊಂದು ಕಪ್ಪಲ್ಲಿ ಒಂದೊಂದು ಬೌಲಲ್ಲಿ ಇಷ್ಟಿಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡು ತಿನ್ನೋದು ವಿಚ್ ಇಸ್ ನಾಟ್ ಗುಡ್. ಯಾಕಂದರೆ ಡ್ರೈ ಫ್ರೂಟ್ಸ್ ಮತ್ತು ನಟ್ಸಲ್ಲಿ ಕೂಡ ಫ್ಯಾಟ್ ಇರುತ್ತೆ. ಯು ಕಾಂಟ್ ಕನ್ಸ್ಯೂಮ್ ಟೂ ಮಚ್, ಯಾಕಂದರೆ ನಿಮಗೆ ಡೈಜೆಷನ್ಗೆ ಸಪೋರ್ಟ್ ಮಾಡಲ್ಲ. ಸೊ ನೀವು ಯಾವಾಗ ಡ್ರೈ ಫ್ರೂಟ್ಸ್ ತಿಂದರೂ ಕೂಡ 5ರಿಂದ 6 ನಟ್ಸ್ ಅಂದರೆ ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ದೋಸ್ ಆರ್ ಕಾಲ್ಡ್ ನಟ್ಸ್. ಜೊತೆಗೆ ದ್ರಾಕ್ಷಿನ ಒಂದು 5ರಿಂದ 10 ಒಳಗಡೆ ತಿನ್ನಬೇಕು. ನೀವು ಒಂದೊಂದು ಬೌಲಲ್ಲಿ ತಿಂದು ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ಹೆಲ್ದಿ ಫುಡ್ಡೇ ತಿಂತೀನಿ ಅಂದರೆ ಇಟ್ ಈಸ್ ನಾನ್ ಸೆನ್ಸ್. ಆಗಲೇ ಹೇಳಿರೋ ಪ್ರಕಾರ ನೀವು ಫುಲ್ ಡೇ ನಡೆದು ಓಡಾಡಿ ಎಲ್ಲ ಕಡೆ ಹೋಗಿ ಬಂದು 20K ಸ್ಟೆಪ್ಸ್ ಆಯಿತು, ನಾನು ಸಣ್ಣ ಆಗ್ತೀನಿ ಅಂದರೆ ಐ ಡೋಂಟ್ ಥಿಂಕ್ ಇಟ್ ವರ್ಕ್ಸ್. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಬಟ್ ನನ್ನ ಪ್ರಕಾರ ಫುಲ್ ಒಂದು ಸ್ಟ್ರೆಚ್ಚಲ್ಲಿ 1 to 1.5 hour ಒಳಗಡೆ ನೀವು 20K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದರೆ ಮಾತ್ರ ಇಟ್ ವಿಲ್ ಗಿವ್ ಯು ವೆರಿ ಗುಡ್ ರಿಸಲ್ಟ್ಸ್. ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಳಿ. ಹೊಟ್ಟೆ ತುಂಬಬೇಕು ಅಷ್ಟೇ. ಹೊಟ್ಟೆಗೆ ನನಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅನ್ನಿಸ್ಬೇಕು, ಹೊಟ್ಟೆ ಬಿರಿಯೋ ಅಷ್ಟು ತಿನ್ನೋದಲ್ಲ. ಅದರಿಂದ ನಾವು ಸ್ವಲ್ಪ ಪ್ರಮಾಣದ ಹಸಿವು ಕೂಡ ಇದ್ದರೆ ಮಾತ್ರ ನಾವು ಫ್ಯಾಟ್ ಬರ್ನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ 2 ಮಂತ್ಸ್ ನೀವು ಇನ್ನು ಈ ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡೋಕ್ಕೆ ಹೋಗ್ತಾ ಇದ್ದೀರೋ, ನನ್ನ ಸಜೆಷನ್ನು ಸ್ಟಾಪ್ ಈಟಿಂಗ್ ಶುಗರ್. ಯಾವುದೇ ರೀತಿ ಇಂಡೈರೆಕ್ಟ್ ಶುಗರ್ಸು ಬೇಡ, ಡೈರೆಕ್ಟ್ ಶುಗರು ಬೇಡ. ಸೊ ಇಂಡೈರೆಕ್ಟ್ ಶುಗರ್ ಅಂದರೆ ಏನಪ್ಪ ಅಂದರೆ ಸ್ವೀಟ್ ಆಗಿರ್ಬೋದು ಅಥವಾ ತುಂಬ ಸ್ವೀಟ್ ಇರೋ ಹಣ್ಣುಗಳಾಗಿರ್ಬೋದು. ಕನ್ಸಿಡರ್ ಹಲಸಿನ ಹಣ್ಣಾಗಿರ್ಬೋದು, ಇದೆಲ್ಲ ತುಂಬ ಶುಗರ್ ಇರುತ್ತೆ. ಅದು ಫ್ರೂಟಲ್ಲೇ ಹೆವಿ ಶುಗರ್ ಇರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮೇಯ್ನ್ಲಿ ಶುಗರ್. ಜೊತೆಗೆ ನೀವು ಅಡುಗೆ ಮಾಡ್ಕೋತೀರ ಅಲ್ವಾ, ಈ ವೆಯ್ಟ್ ಲಾಸ್ ಮಾಡೋವಾಗ ಅಡುಗೆ ಮಾಡ್ಕೋತೀವಿ. ಆವಾಗ ಏನು ಮಾಡಬೇಕು ಅಂದರೆ 3-4 ಸ್ಪೂನು ಎಣ್ಣೆ ಹಾಕ್ಕೊಂಡು ಅಡುಗೆ ಮಾಡೋದಿಲ್ಲ. 1 ಸ್ಪೂನ್
ಸ್ಪೂನ್ ಆಯಿಲ್ ಅಥವಾ 1 ಸ್ಪೂನ್ ಗೀ ಅದನ್ನು ಹಾಕ್ಕೊಂಡು ಆಯಿಲ್ ಕನ್ಸಂಪ್ಷನ್ ತುಂಬ ಕಡಿಮೆ ಮಾಡಿ. ಯಾಕಂದರೆ 1 ಸ್ಪೂನ್ ಆಯಿಲಲ್ಲೇ ತುಂಬ ಕ್ಯಾಲರಿ ಇದ್ಬಿಡುತ್ತೆ. ಸೊ ನೀವು ಅಲ್ಲೇ ನೀವು ಹೆವಿ ಕ್ಯಾಲರಿ ಕನ್ಸ್ಯೂಮ್ ಮಾಡಿದ್ಮೇಲೆ ಏನು ಡೈಲಿ ಬೇಕಾಗಿರೋದಕ್ಕಿಂತ ಕಡಿಮೆ ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಆಗಲ್ಲ. ಸೊ ದಟ್ಸ್ ವೈ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಕನ್ಸ್ಯೂಮಿಂಗ್ ಆರ್ ವೆನ್ ಯು ಆರ್ ಕುಕ್ಕಿಂಗ್ ಯುವರ್ ಫುಡ್ ಅಲ್ವಾ. ತುಂಬ ತಲೆಯಲ್ಲಿ ಇಟ್ಕೊಳ್ಳಿ, ಕಡಿಮೆ ಆಯಿಲ್ನ ಯೂಸ್ ಮಾಡ್ಬೋದು. ಜೊತೆಗೆ ಫ್ರೂಟ್ಸ್, ವೆನ್ ಇಟ್ ಕಮ್ಸ್ ಟು ಫ್ರೂಟ್ಸ್, ನಾನು ದಿನಾ ಬೆಳಿಗ್ಗೆಯಿಂದ ರಾತ್ರಿವರೆಗೂ 3 ಲೋಟ ಜ್ಯೂಸ್ ಕುಡಿದ್ಬಿಡ್ತೀನಿ, ಸಣ್ಣ ಆಗ್ಬಿಡ್ತೀನಿ. ಏನು ಫ್ರೂಟ್ಸ್ನ ಹೋಲ್ ಫ್ರೂಟ್ನೇ ತಿನ್ನೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಮನೆ ಕೆಲಸ ಮಾಡೋದಾಗಿರ್ಬೋದು, ಅದನ್ನೆಲ್ಲ ನಾವು ಮಾಡ್ತೀವಿ. ಅದನ್ನೇ ಹೇಳಿದ್ದು, ಅದನ್ನು ಮಾಡಿದ ತಕ್ಷಣ ನಾನು ಸಣ್ಣ ಆಗ್ತೀನಿ, ನಾನು ತುಂಬ ವರ್ಕೌಟ್ ಮಾಡ್ತಾಯಿದ್ದೀನಿ ಅನ್ನೋದು ಸುಳ್ಳು. ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸೇ ಬೇರೆ ಥರ ನಾವು ಬಾಡಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಮನೆ ಕೆಲಸನೇ ಬೇರೆ ಥರ ಬಾಡಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ವೆಯ್ಟ್ ಲಾಸ್ಗೆ ಎಕ್ಸಸೈಸಸ್ ಮಸ್ಟ್ ಆ್ಯಂಡ್ ಶುಡ್. ಜೊತೆಗೆ ಇನ್ನು ಕೆಲವು ನಾವು ಒಳ್ಳೆಯ ಅಭ್ಯಾಸಗಳನ್ನ ಏನನ್ನು ರೂಢಿಸ್ಕೋಬೋದು ಅಂದರೆ, ಇವಾಗೆಲ್ಲೋ ಅಂಗಡಿಗೆ ಹೋಗ್ತಾ ಇದ್ದೀವಿ, ಪಟ್ ಅಂತ ಗಾಡಿ ತೊಗೊಂಡು ಹೋಗೋದ್ರ ಬದಲು ನಡ್ಕೊಂಡು ಹೋಗೋದಾಗಿರ್ಬೋದು, ಒಂದಷ್ಟು ದೂರ ವಾಕ್ ಮಾಡೋದಾಗಿರ್ಬೋದು, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದಾಗಿರ್ಬೋದು, ಆದಷ್ಟು ನಡ್ಕೊಂಡು ಹೋಗೋದಾಗಿರ್ಬೋದು. ಆ ಥರ ಕೆಲಸಗಳನ್ನ ಮಾಡೋದ್ರಿಂದ, ಅಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರೋದ್ರಿಂದ ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಇನ್ನು ಕೊನೆಯದಾಗಿ ಮತ್ತು ವೆರಿ ಇಂಪಾರ್ಟೆಂಟ್ ಇಸ್, ಈಗಿನ ಕಾಲದಲ್ಲಿ ಫ್ಲೆಕ್ಸ್ ಸೀಡ್ಸು, ಚಿಯಾ ಸೀಡ್ಸು ಇದರ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾಯಿದ್ದೀವಿ. ಯಾಕಂದರೆ ವೆಯ್ಟ್ ಲಾಸ್ ಆಗುತ್ತೆ ಇದರಿಂದ, ಇದು ತುಂಬ ಸಪೋರ್ಟ್ ಮಾಡುತ್ತೆ ಅಂತ. ದೇರ್ ಆರ್ ಸಮ್ ಮಿಸ್ಕನ್ಸಂಪ್ಷನ್ಸ್ ಇದರಲ್ಲೂ. ಏನಪ್ಪ ಅಂದರೆ, ನಾನು ಫ್ಲೆಕ್ಸ್ ಸೀಡ್ಸ್ ತಿಂತಾಯಿದ್ದೀನಿ, ಚಿಯಾ ಸೀಡ್ಸ್ ತೊಗೋತಾ ಇದ್ದೀನಿ ಬಾಡಿಗೆ ಅಂದ ತಕ್ಷಣ ನಾನು 4 ಸ್ಪೂನು 5 ಸ್ಪೂನು ಒಂದು ಬಾಟ್ಲಲ್ಲಿ ತುಂಬಿಸ್ಕೊಂಡು ನೀರಲ್ಲಿ ಕುಡ್ಕೊಂಡು ಸಣ್ಣ ಆಗಿಬಿಡ್ತೀನಿ ಅನ್ನೋದೆಲ್ಲ ತಪ್ಪು. ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್, ಬೀಟ್ ಎನಿ ಸೀಡ್ಸ್, ಅದು 1 ಸ್ಪೂನ್ ಮಾತ್ರ ಒಂದು ಡೇಯಲ್ಲಿ ನಾವು ಕನ್ಸ್ಯೂಮ್ ಮಾಡಬೇಕು. ಸೊ ಅದರ್ವೈಸ್ ಅದರಲ್ಲೂ ಕೂಡ ಫ್ಯಾಟ್ ಇರುತ್ತೆ. ಅಫ್ಕೋರ್ಸ್ ಇದು ಸಪೋರ್ಟ್ ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಓನ್ಲಿ 1 ಸ್ಪೂನ್ ಕನ್ಸಂಪ್ಷನ್ ಈಸ್ ಇನಫ್. ಇದೆಲ್ಲ ನಾನು ಮಿಸ್ಕನ್ಸಂಪ್ಷನ್ ಮಾಡಿ, ನಾನು ತಪ್ಪು ಮಾಡಿ ಇವಾಗ ಸರಿ ಮಾಡ್ಕೊಂಡಿರೋದ್ರಿಂದ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಇದನ್ನೆಲ್ಲವನ್ನು ಸರಿ ಮಾಡಿಕೊಂಡು ನೀವು ಈ ಡಯಟ್ ಪ್ಲ್ಯಾನ್ನ, ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈ ಡಯಟ್ ಪ್ಲ್ಯಾನ್ನ ಮಿನಿಮಮ್ 2 ಮಂತ್ಸ್ ಫಾಲೋ ಮಾಡಿ. ದಯವಿಟ್ಟು ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊಂಡು ತಪ್ಪಿಸ್ಕೊಂಡು ಮಾಡಿದರೆ ಇಟ್ ವಿಲ್ ನಾಟ್ ವರ್ಕೌಟ್. ಮಿನಿಮಮ್ 2 ಮಂತ್ಸು ಇದನ್ನು ಕಂಟಿನ್ಯೂ ಮಾಡಿ. ಒಂದು ಸರಿ ನೀವು ಕಂಟಿನ್ಯೂ ಮಾಡಿದರೆ ನಿಮ್ಮದು ಡೈಲಿ ರುಟೀನ್ನೇ ಹ್ಯಾಬಿಟ್ಟೇ ಆ ಥರ ಚೇಂಜ್ ಆಗಿಬಿಡುತ್ತೆ. ಸೊ ಯು ವಿಲ್ ಗೆಟ್ ಇನ್ ಟು ಅ ಹೆಲ್ದಿ ಲೈಫ್ ಸ್ಟೈಲ್. ನನ್ನ ಗೋಲ್ ನಿಮಗೆಲ್ರಿಗೂ ಹೇಳಬೇಕಾಗಿರೋದು ಏನಂದರೆ, ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಫಸ್ಟು ವೆಯ್ಟ್ ಲಾಸ್ ಇಸ್ ಇಂಪಾರ್ಟೆಂಟ್, ಅಫ್ಕೋರ್ಸ್ ಹೌದು. ನಾವು ಒಂದು 4 ಕಡೆ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ, ನಾವು ಚೆನ್ನಾಗಿ ಕಾಣಿಸ್ಬೇಕು, ನಾವು ಸಣ್ಣ ಆಗಬೇಕು, ಹೊಟ್ಟೆ ಬೊಜ್ಜು ಕರಗಿಸ್ಬೇಕು, ದಟ್ ಈಸ್ ಎಸ್. ಅದ್ರ ಜೊತೆಗೆ ನಾವು ಹೆಲ್ದಿಯಾಗಿರಬೇಕು, ನಾವು ಲೈಫ್ ಲಾಂಗ್ ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿಯವರು ಹೆಲ್ದಿಯಾಗಿರಬೇಕು ಅನ್ನೋದ್ರಿಂದ ಇದು ಎಲ್ಲವನ್ನು ನಾವು ನಮ್ಮ ದಿನಚರಿಯಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ ನಮಗೆ ಫಾರ್ ಹ್ಯಾವಿಂಗ್ ಹೆಲ್ದಿ ಲೈಫ್ ಸ್ಟೈಲ್. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಗೈಸ್. ಹೋಪ್ ನಿಮ್ಮೆಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಟ್ರೈ ಮಾಡಿ ಇಲ್ಲಿ ರುಟೀನಲ್ಲಿ. ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಡಿಫ್ರೆನ್ಸ್ ಇನ್ ಯುವರ್ ಲೈಫ್ಸ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಹೀಗೆ ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು, ಒಳ್ಳೊಳ್ಳೆ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಮತ್ತು ಮಕ್ಕಳಿಗೋಸ್ಕರ ಏನೇನೆಲ್ಲ ಹೆಲ್ದಿ ರೆಸಿಪೀಸ್ನ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಮುಂದಿನ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.